ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೋಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ಸೊ ಸಾಕಷ್ಟು ಬಾರಿ ನಮ್ಮ ಮನಸ್ಸು ಒಂದು ನಿಯಂತ್ರಣಕ್ಕೆ ಸಿಗಬೇಕು, ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳನ್ನ ಒಂದು ಶಾಂತತೆಯಿಂದ ಮಾಡಬೇಕು, ನಮ್ಮ ಮನಸ್ಸು ಒಂದು ಹತೋಟಿನಲ್ಲಿರಬೇಕು, ಯಾವುದೇ ರೀತಿ ಗಾಬರಿ ಆಗಬಾರ್ದು ಅನ್ನೋದನ್ನು ಎಷ್ಟೋ ಸರಿ ನಾವು ಬಯಸ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಮನಸ್ಸು ಕೂಡ ನಿಯಂತ್ರಣಕ್ಕೆ ಕೆಲವೊಂದು ಸಮಯ ಸಿಗ್ತಾ ಇರಲ್ಲ, ನಾವು ಮಾಡ್ತಕ್ಕಂತಹ ಕೆಲಸಗಳು ಕೂಡ ಪರಿಪೂರ್ಣವಾಗಿ ಆಗ್ತಾ ಇರಲ್ಲ, ನಮ್ಮ ಮನಸ್ಸು ಕೂಡ ಹತೋಟಿನಲ್ಲಿ ಸಿಗ್ತಾ ಇರಲ್ಲ. ಸೊ ಆ ವಿಷಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾನೊಂದು ಒಂದು ಅದ್ಭುತ ಅಮೇಝಿಂಗ್ ಆಗಿರ್ತಂತಹ ಮೈಂಡ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಸೊ ಯಾಕಂತಂದರೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಮನಸ್ಸು ಹಿಡಿತಕ್ಕೆ ಸಿಗ್ತಾ ಇಲ್ಲ, ನಾನು ಮಾಡ್ತಕ್ಕಂತಹದ್ದು ಡಿಪ್ರೆಷನ್ಗೆ ಹೋಗ್ತಾ ಇದೆ ನನ್ನ ಮೈಂಡು, ಮತ್ತು ಯಾವ ವಯಸ್ಸಿನವರಾಗಿರ್ಬೋದು, ಎಂಥವರೇ ಆಗಿರ್ಬೋದು, ಇದನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು. ಸೊ ಈ ಮನಸ್ಸು ಏನಂತ ಅಂದರೆ, ನಮ್ಮ ಹಿಡಿತಕ್ಕೆ ಸಿಗಬೇಕು ಅಂತಂದರೆ ನಮ್ಮ ಮನಸ್ಸಿನ ಜೊತೆ ನಾವು ಅಷ್ಟು ಇಂಟ್ರಾಕ್ಟಿವ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಇವಾಗ ಯಾರೋ ದಾರಿನಲ್ಲಿ ಹೋಗ್ತಾ ಇರ್ತಾರೆ, ಅಥವಾ ಯಾರೋ ಒಂದು ಅಪರಿಚಿತರು ಸಿಗ್ತಾರೆ, ಅವ್ರಿಗೆ ನಾವು ಹೇಳಿಬಿಟ್ಟು ನಮ್ಮ ಆರ್ಡರ್ಸ್ನ ಕೇಳಿ, ನಾವು ಹೇಳಿದ ಮಾತನ್ನು ಕೇಳಿ ಅಂದರೆ ಕೇಳ್ತಾರ, ಯಾರಪ್ಪ ಇವ್ರು ಹೇಳ್ದಂಗೆಲ್ಲ ನಾನು ಯಾಕೆ ಕೇಳಬೇಕು, ಹೋಗಪ್ಪ ಅಂತ ಹೇಳ್ತಾರೆ. ಅದೇ ನಮ್ಮ ಆತ್ಮೀಯವರಾದರೆ, ನಮ್ಮನ್ನು ಪ್ರೀತಿಸೋರಾದರೆ, ನಾವು ಅವರನ್ನು ಪ್ರೀತಿಸೋರಾದರೆ, ನಮ್ಮ ರಿಲೇಟಿವ್ಸ್ ಆದರೆ, ನಮಗೆ ಹತ್ತಿರವಾದವರು ಆದರೆ, ನಮಗೆ ಏನು ಬೇಕೋ ಅದನ್ನೆಲ್ಲ ಅವರು ಮಾಡೋದಕ್ಕೆ ರೆಡಿ ಇರ್ತಾರೆ. ಹಾಗೆ ನಮ್ಮ ಮನಸ್ಸಿನ ಜೊತೆ ಅಂತಹ ಒಂದು ನ್ಯೂನತೆಗಳನ್ನ ಅನುಸರಿಸ್ಕೊಂಡು, ನಮ್ಮ ಮನಸ್ಸಿನ ಜೊತೆ ಅಂತಹ ಒಂದು ಸ್ನೇಹವನ್ನು ಬಳಸ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಮನಸ್ಸಿಗೆ, ನಮ್ಮ ಮೈಂಡ್ಗೆ ಅಂತಹದನ್ನು ಟ್ರಿಕ್ಸನ್ನು ನಾವು ಕೊಟ್ಟರೆ ಖಂಡಿತವಾಗಿ ಸ್ಟೆಬಿಲಿಟಿ ಸಿಕ್ಕಿ ನಾವೊಂದು ಒಳ್ಳೆ ಆರಾಮವಾಗಿರ್ಬೋದು. ಕೆಲವೊಂದು ಸಲ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲದೇ ಕ್ವಿಕ್ಕಾಗಿ ನಮ್ಮ ಮೈಂಡ್ ಹತೋಟಿಯಾಗಿ ಬರಬೇಕು, ನಾವು ಮಾಡ್ತಕ್ಕಂತಹ ಕೆಲಸವನ್ನು ಶಾಂತತೆಯಿಂದ ಮಾಡಬೇಕು, ನಿಯಂತ್ರಣದಲ್ಲಿರಬೇಕು ನಮ್ಮ ಮನಸ್ಸು. ಕ್ವಿಕ್ಕಾಗಿ ಏನಾದರೂ ಒಂದು ಟ್ರಿಕ್ಸ್ ಇದ್ದರೆ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತಿನ ಒಂದು ಸಂಚಿಕೆ ತುಂಬ ಅದ್ಭುತವಾಗಿದೆ. ಅದನ್ನು ಇವತ್ತು ಒಂದೊಳ್ಳೆ ಅದ್ಭುತವಾದಂತಹ 6 ಅಮೇಝಿಂಗ್ ಮೈಂಡ್ ಟ್ರಿಕ್ಸನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ನಮ್ಮ ಮನಸ್ಸು ಯಾರ್ಯಾರ್ದೋ ಮಾತನ್ನು ಕೇಳಿ ಸುಮ್ಮನೆ ಹೇಗೋ ನಿಯಂತ್ರಣ ಕಳ್ಕೊಳ್ಳೋದ್ರ ಬದಲು ಅದ್ರ ಜೊತೆಗೆ ನಾವು ನ್ಯೂನತೆಗಳನ್ನು ನಿಯಂತ್ರಣ ಮಾಡಿಕೊಂಡು ಹೋದರೆ ನಮ್ಮ ಮನಸ್ಸು, ನಮ್ಮ ಮೈಂಡ್ ಹಿಡಿತಕ್ಕೆ ಸಿಗುತ್ತೆ. ಹಾಗೆ ನಾವು ಅದ್ರ ಜೊತೆ ಒಂದು ಸ್ನೇಹವನ್ನು ಮಾಡಬೇಕಾಗತ್ತೆ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಹಾಗಾದರೆ ಮೊದಲನೇದು ಅಮೇಝಿಂಗ್ ಆದಂತಹ ಮೈಂಡ್ ಟ್ರಿಕ್ ಏನಂತ ಅಂದರೆ, ಕೆಲವೊಂದು ಸಲ ನಮ್ಮದು ದೇಹ ಎಷ್ಟು ಆರೋಗ್ಯವಾಗಿದ್ರೂ ಕೂಡ, ನಮ್ಮದು ಆರೋಗ್ಯ ಎಷ್ಟು ಚೆನ್ನಾಗಿದ್ರೂ ಕೂಡ ಮನಸ್ಸು ಏನೋ ಒಂಥರ ಭಾರ ಅನಿಸ್ತಾ ಇರುತ್ತೆ, ಏನೋ ಒಂಥರ ಕಳ್ಕೊಂಡ್ವಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಇರಲ್ಲ, ನಾವು ಭಯ ಪಡ್ತಾ ಇರ್ತೀವಿ, ಒಂದು ಸ್ಟ್ರೆಸ್ ಇರುತ್ತೆ, ಯಾವುದೋ ಒಂದು ಯೋಚನೆಯಲ್ಲಿ ಮುಳುಗೋಗಿರ್ತೀವಿ. ಆ ಯೋಚನೆಯಿಂದ ಹೇಗೆ ಹೊರ ಬರ್ತಕ್ಕಂಥದ್ದು ಅನ್ನೋದು ಮನಸ್ಸಿನ ಚಡಪಡಿಕೆ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಸೊ ನಾವೇನು ಮಾಡಬೇಕು ಅಂತಂದರೆ, ಇದನ್ನು ಪ್ಯಾರಲಲ್ ವಿಜುವಲೇಷನ್ಸ್ ಅಂತ ಹೇಳ್ತಾರೆ. ಸೊ ನಮ್ಮ ಮನಸ್ಸು ಏನಾಗುತ್ತೆ ಅಂತ ಅಂದರೆ, ನಾವು ಅದ್ರ ಬಗ್ಗೆ ಏನೋ ಒಂಥರ ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಹಿಡಿತಕ್ಕೆ ಸಿಗ್ತಾ ಇರಲ್ಲ, ಅದಕ್ಕೆ ಏನು ಸೊಲ್ಯೂಷನ್ಸ್ನ ಮಾಡಬೇಕು ಅನ್ನೋದು ಕೂಡ ಸಿಗ್ತಾ ಇರಲ್ಲ. ಸೊ ಇವಾಗ ಸಪೋಸ್ ಇಮ್ಯಾಜಿನೇಷನ್ಸ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಏನೋ ಒಂದು ತುಂಬಿರ್ತಕ್ಕಂತಹ ಕೊಡ ಇದೆ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ಆ ಒಂದು ತುಂಬಿರ್ತಕ್ಕಂತಹ ಕೊಡದಲ್ಲಿ ಎಷ್ಟು ಭಾರವನ್ನು ಆ ಕೊಡ ಹೊತ್ಕೊಂಡಿರ್ತದೆ ಅಷ್ಟು ಭಾರವನ್ನು ನಿಮ್ಮ ಮನಸ್ಸು ಹೊತ್ಕೊಂಡಿದೆ. ಅದೇನಾದರೂ ಕ್ರಮೇಣ ಆ ನೀರು ಕಡಿಮೆ ಆಯಿತು ಅಂತಂದರೆ ಆ ಕೊಡ ತುಂಬ ರಿಲೀಫ್ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸು ಕೂಡ ಆ ನೀರು ಹೇಗೆ ತುಂಬಿದೆ ಅದೇ ರೀತಿ ನಿಮ್ಮ ನೆಗೆಟಿವಿಟಿಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಡಿಪ್ರೆಷನ್ಗಳು ನಿಮ್ಮ ಮನಸ್ಸಿಗೆ ತುಂಬಿಟ್ಟಿದೆ, ತುಂಬ ಭಾರ ಅನ್ನಿಸ್ತಿದೆ. ನೀವು ಇದೇ ರೀತಿ ಇದನ್ನು ಪ್ಯಾರಲಲ್ ವಿಜುವಲೇಷನ್ಸ್ ಅಂತ ಬರುತ್ತೆ. ಸೊ ಕ್ರಮೇಣ ನಿಮ್ಮ ಒಂದು ಮನಸ್ಸಿಗೆ ಇದರಿಂದ ಭಾರ ಹೋಗು, ಚಡಪಡಿಕೆ ಹೋಗು, ನಿಲ್ಲಿಸು, ಇದನ್ನು ಫಾರ್ ಎಕ್ಸಾಂಪಲ್ ಇವಾಗ ಕಣ್ಮುಚ್ಕೊಂಡು ಕೋತಿ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಅಂದರೆ ಕೋತಿನೇ ಬರ್ತವೆ. ಸೊ ಇದನ್ನು ನಮಗೆ ಬೇಕು ಅಂತ ಆ ಒಂದು ವಿಜುವಲೇಷನ್ ಹೋದರೆ ಅದನ್ನು ನಾವು ಬೇಕು ಅಥವಾ ಬೇಡ ಅನ್ನೋದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಕ್ರಮೇಣವಾಗಿ ಆಪೋಸಿಟ್ ಆಗಿ ಅದೇ ರೀತಿ ಇನ್ನೊಂದು ಒಂದು ವಿಜುವಲೇಷನ್ಸ್ನ ಮಾಡಿಕೊಂಡು ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಮೈಂಡ್ ಈ ರೀತಿ ಟ್ರಿಕ್ನ ನೀವು ಉಪಯೋಗಿಸ್ಬೋದು. ಈಗ ತುಂಬಿರೋ ಕೊಡ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಹೇಗೆ ಓಪನ್ ಆಗಿ ಅದರಿಂದ ನೀರುಗಳೆಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಕ್ರಮೇಣ ತಾನಾಗೆ ನೀರು ರಿಲೀಸ್ ಆಗ್ತಾ ಇದ್ದಾಗೆ ನನ್ನ
ಸಮಸ್ಯೆಗಳು ಕೂಡ ರಿಲೀಸ್ ಆಗ್ತಾ ಇದೆ, ನನ್ನ ಮನಸ್ಸು ತುಂಬಾ ಭಾರದಿಂದ ಇಳಿತಾ ಇದೆ ಅನ್ನೋ ಥರ ವಿಜುವಲೈಸೇಷನ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ರಂಧ್ರಗಳು ಹೇಗೆ ಓಪನ್ ಆದ್ವಿ ಅನ್ನೋದನ್ನು ಕೂಡ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ವ್ಯಾಯಾಮ ಮಾಡೋದಾಗಿರ್ಬೋದು, ವರ್ಕೌಟ್ ಮಾಡೋದಾಗಿರ್ಬೋದು, ಮತ್ತು ಕ್ರಮೇಣ ಒಂದು ಮೆಡಿಟೇಷನ್ಸ್ನ ಮಾಡೋದಾಗಿರ್ಬೋದು. ಇದರಿಂದ ನಿಮ್ಮ ಒಂದು ಹ್ಯಾಪಿ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಸೊ ಆ ಹ್ಯಾಪಿ ಹಾರ್ಮೋನ್ ಬಿಡುಗಡೆ ಆದಾಗ ನಿಮಗೆ ಒಂದು ಸ್ಟ್ರೆಸ್ ಫೀಲ್ ಕಡಿಮೆ ಆಗುತ್ತೆ. ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ, ಬೆಳಿಗ್ಗೆ ಸೂಕ್ತವಾದ ಸಮಯ. ನಿಮ್ಮ ಮನಸ್ಸು ಎಷ್ಟು ನಿರಾಳವಾಗಿರುತ್ತೆ ಆ್ಯಂಡ್ ಎಷ್ಟು ಶಾಂತತೆಯಿಂದ ಇರುತ್ತೆ, ಒಂದು 10-15 ನಿಮಿಷಗಳ ಕಾಲ ಟೈಮ್ ಕೊಡಿ. ಸಾಧ್ಯವಾದರೆ ಬೆಳಿಗ್ಗೆ ಅಥವಾ ಮಲಗೋಕ್ಕಿಂತ ಮುಂಚಿತವಾಗಿ ಮಾಡಿದ್ರೆ, ಸಪೋಸ್ ನಿಮ್ಮ ಒಂದು ಮನಸ್ಸು ಹಿಡಿತಕ್ಕೆ ಸಿಗುತ್ತೆ ಆ್ಯಂಡ್ ನಿಮ್ಮ ಮನಸ್ಸು ಯಾವುದೇ ರೀತಿ ಗೊಂದಲ ಆ್ಯಂಡ್ ಯಾವುದೇ ರೀತಿ ಎಲ್ಲವೂ ಕೂಡ ಶಾಂತತೆಯಿಂದ ಇರುತ್ತೆ. ಸೊ ಹಾಗಾಗಿ ಇದೆಲ್ಲದರಿಂದ ಕ್ರಮೇಣ ಆ ಸಮಸ್ಯೆ ನಮಗೆ ಬಗೆಹರಿಯುತ್ತಾ ಅಂತ ನೀವು ಕೇಳೋದಾದರೆ, ಸತ್ಯವಾಗ್ಲೂ ಕೂಡ ಬಗೆಹರುತ್ತೆ. ಯಾಕಂತ ಅಂದರೆ, ನಾವು ಇವಾಗ ನಮ್ಮ ಒಂದು ಎಕ್ಸಸೈಸ್ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಮತ್ತು ನಾವು ಯಾವುದೇ ಒಂದು ಮೆಡಿಟೇಷನ್ನ ಮಾಡೋದಾಗಿರ್ಬೋದು, ಇದರಿಂದ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಹಾರ್ಮೋನ್ಸ್ಗಳು, ಗುಡ್ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಾ ಇರುತ್ತೆ. ಸೊ ಕ್ರಮೇಣವಾಗಿ ನೀವು ಅದನ್ನೇ ಗೊಂದಲದಲ್ಲಿದ್ದಾಗ, ಇದನ್ನು ನಾನು ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಇದ್ದಾಗ, ಭಯ, ಒದ್ದಾಟ, ಡಿಪ್ರೆಷನ್ನಿಂದ ಇನ್ನೂ ಕೂಡ ನೀವು ಹೆಚ್ಚಾಗುತ್ತೆ ಹೊರತು ಅದರಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ. ನಿಮ್ಮ ಸುಪ್ತ ಮನಸ್ಸಿಗೆ ಒಂದು ಒಳ್ಳೆ ಪಾಸಿಟಿವ್ನ ನೀವು ಈ ಮುಖಾಂತರ ಕಳಿಸ್ತಾ ಇದ್ದಾಗ, ನಿಮ್ಮ ಸುಪ್ತ ಮನಸ್ಸು ಏನಿರುತ್ತೆ ಅದು ಒಂದು ಒಳ್ಳೆ ರೀತಿ ಬದಲಾವಣೆಗೆ ಒಂದು ದಾರಿನ ಮಾಡಿಕೊಡುತ್ತೆ. ಅದನ್ನು ಬಿಟ್ಟು ಅದೇ ಸಮಸ್ಯೆನಲ್ಲಿ ನೀವು ಸಿಲುಕಾಕೊಂಡ್ರೆ, ಆ ಸಮಸ್ಯೆ, ಆ ಮನಸ್ಸು ನಿಮ್ಮನ್ನು ಒದ್ದಾಟಕ್ಕೆ ತಿರುಗಿಸುತ್ತೆ ಮತ್ತು ಇನ್ನೂ ಗಾಬರಿಯನ್ನು ಪಡಿಸುತ್ತೆ. ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗಲ್ಲ, ನನಗದು ಬೇಕಾ ಬೇಡವಾ, ಬೇಕು ಬೇಕು ಅಥವಾ ನಿಲ್ಲಿಸು ಇದರಿಂದನೇ ಹೋಗ್ತಾ ಇರುತ್ತೆ. ಅದರ ಬದಲಾಗಿ ಇದೇ ರೀತಿ ಒಂದು ವಿಜುವಲೈಸೇಷನ್ಸ್ನ ಮಾಡಿಕೊಂಡು, ನಾನು ಈ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಇದ್ದೀನಿ, ನನ್ನಲ್ಲಿರ್ತಕ್ಕಂಥ ನೆಗೆಟಿವಿಟಿ, ನನ್ನ ಮನಸ್ಸು ತುಂಬ ಭಾರ ಕಡಿಮೆ ಆಗ್ತಾ ಇದೆ, ಆ ರಂಧ್ರಗಳಿಂದ ಎಲ್ಲವೂ ಕೂಡ ರಿಲೀಸ್ ಆಗ್ತಾ ಇದೆ. ಆ ರಂಧ್ರಗಳು ಯಾವುದು? ನಾನು ಮಾಡ್ತಕ್ಕಂಥ ಒಂದು ಒಳ್ಳೆ ಮೆಡಿಟೇಷನ್ಸ್, ಒಳ್ಳೊಳ್ಳೆ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ, ಡೊಪಮೈನ್ ರಿಲೀಸ್ ಆಗುತ್ತೆ. ಸೊ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು, ಮೆಡಿಟೇಷನ್ಸ್ ಆಗಿರ್ಬೋದು, ಈ ರೀತಿ ನನ್ನ ಭಾರಗಳು, ನನ್ನ ಖುಷಿ, ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವುಗಳೆಲ್ಲ ರಿಲೀಸ್ ಆಗ್ತಾ ಇರುತ್ತೆ ಅನ್ನೋದನ್ನು ನೀವು ವಿಜುವಲೈಸೇಷನ್ ಮಾಡಿಕೊಂಡ್ರೆ, ಖಂಡಿತವಾಗಿಯೂ ಕೂಡ ಈ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ಹಾಗಾದರೆ ಸೆಕೆಂಡ್ನೇ ಒಂದು ಟ್ರಿಕ್ಸ್ ಏನಂತಂದರೆ, ನಮ್ಮ ತುಂಬ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿದ್ರೂ ಕೂಡ, ಆರೋಗ್ಯನೇ ತುಂಬ ಚೆನ್ನಾಗಿದ್ರೂ ಕೂಡ ದೇಹ ಏನೋ ಒಂಥರ ಭಾರ ಅನ್ನಿಸ್ತಕ್ಕಂಥದ್ದು, ಯಾವುದೇ ಒಂದು ಯೋಚನೆಗಳು ತುಂಬತಕ್ಕಂಥದ್ದು, ಯಾರೇನೋ ಅಂದರು, ಅವರು ನಮ್ಮನ್ನು ಏನೇನೋ ಒಂದು ಫೀಲಲ್ಲಿ ನಮ್ಮನ್ನು ಅಂದುಬಿಟ್ರು ಅನ್ನೋದನ್ನ ಅವ್ರ ಬಗ್ಗೆ ಕೇಳ್ತಾ ನಮಗೆ ತಲೆನೋವೇ ಬಂದುಬಿಡ್ತು, ಅಥವಾ ನನಗೆ ಆ ದುಃಖನ ಕೇಳಿ ಹೊಟ್ಟೆನೇ ಹಿಡ್ಕೊಬಿಡ್ತು, ಇದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಅಂತ ಅಂದವರು ಈ ಟ್ರಿಕ್ಸನ್ನು ಉಪಯೋಗಿಸ್ಬೋದು. ಇವಾಗ ತುಂಬಾ ಫಾಸ್ಟ್ ಲೈಫ್ ಇದೆ. ಇವಾಗ ನಮ್ಗೆ ಎಷ್ಟೆಲ್ಲ ಮಕ್ಕಳು ಹೊರಗಡೆ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಲೇಡೀಸ್ ಆಗಲಿ ಅಥವಾ ಜೆಂಟ್ಸ್ ಆಗಲಿ, ಪ್ರತಿಯೊಂದು ಕೆಲಸವನ್ನು ಕೂಡ ನಮಗೆ ಹಬ್ಬ ಸಾಕಪ್ಪ, ಬಂದರೆ ಮಲ್ಕೋಬಿಟ್ರೆ ಸಾಕಪ್ಪ ಅನ್ನೋಷ್ಟು ಒಂದು ಲೈಫ್ ಸ್ಟ್ರೆಸ್ಸಲ್ಲಿ ನಾವಿರ್ತೀವಿ. ಇಂತಹ ಸಮಯದಲ್ಲೂ ಕೂಡ ಇದನ್ನು ಮಾಡ್ಬೋದು. ಇದನ್ನು ನಾನು ಮೊದಲೇ ಹೇಳಿದಾಗೆ, ಒಂದು ಮನಸ್ಸು ಒಂದು ನೆಮ್ಮದಿಯಾಗಿ ಶಾಂತತೆಯಿಂದ ಇರ್ತಕ್ಕಂಥ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಉತ್ತಮ. ಇವಾಗ ಒಂದು ಬಲೂನ್ ನಾವು ಹೇಗೆ ಊದಿರ್ತೀವಿ, ಆ ಬಲೂನ್ ಸ್ವಲ್ಪ ಹೇಗೆ ಲೂಸ್ ಆಯಿತು ಅಂತ ಅಂದರೆ, ಅದು ಗಾಳಿ ಹೇಗೆ ಹೊರಗಡೆ ಹೋಗ್ತಾ ಇರುತ್ತೆ, ಅಥವಾ ಏನಾದರೂ ಒಂದು ರಂಧ್ರ ಆಯಿತು ಅಥವಾ ಹೋಲ್ ಆಯಿತು ಅಂತ ಅಂದರೆ, ಅದು ಗಾಳಿ ಹೇಗೆ ಹೊರಗಡೆ ಮುಖಾಂತರ ಹೋಗ್ತಾ ಇರುತ್ತೆ, ಹಾಗೇನೆ ನಮ್ಮ ಅದೇ ರೀತಿ ಒಂದು ಬಲೂನ್ ಇದೆ, ಆ ಗಾಳಿ ಹೋಗ್ತಾ ಇದೆ ಅಂತ ಒಂದು ವಿಜುವಲೈಸೇಷನ್ಸ್ನ ಮಾಡ್ಕೊಳ್ಳಿ. ಅದೇ ರೀತಿ ನನ್ನ ಮನಸ್ಸಿನ ಭಾರ ಎಲ್ಲ ಇಳ್ದೋಗ್ತಾ ಇದೆ, ಸೊ ಯಾರೋ ಏನೋ ಬಂದರು, ನನಗೆ ಹೊಟ್ಟೆ, ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಇಂಟೆನ್ಷನಿಂದ ನೀವು ಒಂದು ಸ್ವಸ್ಥರಾಗಿದ್ದೀರಾ, ಯಾವ ರೀತಿ ನೀವು ಸಫರ್ ಪಡ್ತಿದ್ದೀರಾ, ಆ ಅನುಕೂಲವಂತೆ ನೀವು ನಮ್ಮ ರಿಲೀಸ್ ಆಗ್ತಾ ಇದೆ, ನನ್ನ ತಲೆ ಭಾರ ಎಲ್ಲ ಕಡಿಮೆ ಆಗ್ತಾ ಇದೆ, ಆ ಬಲೂನ್ನಿಂದ ಗಾಳಿ ಹೇಗೆ ಹೋಗ್ತಾ ಇದೆಯೋ ಅದೇ ರೀತಿ ನನ್ನಲ್ಲಿರ್ತಕ್ಕಂಥ ನೋವುಗಳು, ಹಾಗೆ ನನ್ನಲ್ಲಿರ್ತಕ್ಕಂಥ ಸಂಕಟಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ ಅನ್ನೋ ರೀತಿ ವಿಜುವಲೈಸೇಷನ್ನ ಮಾಡಿಕೊಂಡ್ರೆ, ಖಂಡಿತವಾಗಿಯೂ ಕೂಡ ಈ ಸಮಯಕ್ಕೆ, ಸಂದರ್ಭಕ್ಕೆ ಸೂಕ್ತವಾದಂತಹ ಪರಿಹಾರ ಸಿಗುತ್ತೆ. ಯಾಕಂದರೆ ಇವತ್ತಿನ ಒಂದು ಫಾಸ್ಟ್ ಲೈಫಲ್ಲಿ ಎಷ್ಟೆಲ್ಲ ಒಂದು ಟೆಕ್ನಾಲಜಿ ಆಗ್ತಾ ಇದೆ ಅಲ್ವಾ, ನಾವು ಎಷ್ಟೆಷ್ಟೋ ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ದಾರಪ್ಪ. ಸೊ ಇಂಥವ್ರ ಕಷ್ಟನ ಕೇಳಿ ನನಗಂತೂ ಸುಸ್ತಾನೆ ಆಗ್ತಾ ಇದೆ. ಸೊ ಇಷ್ಟು ತುಂಬ ರಿಲೀಫ್ ಆಗ್ತಾ ಇದೆ, ಏನೋ ಒಂಥರ ಎಲ್ಲವೂ ಕರೆಕ್ಟಾಗಿ ನಿದ್ದೆ ಆಗ್ತಾ ಇದೆ, ಪ್ರತಿಯೊಂದು ಕೂಡ ಎಲ್ಲವೂ ಕರೆಕ್ಟಾಗಿ ನಡೀತಿದೆ, ಆದರೂ ಕೂಡ ದೇಹ ತುಂಬ ಭಾರ ಅನ್ನಿಸ್ತಿದೆ, ಮನಸ್ಸು ಭಾರ ಅನ್ನಿಸ್ತಿದೆ ಅಂತ ಸಮಯದಲ್ಲಿ ಈ ಟ್ರಿಕ್ಸನ್ನು ಉಪಯೋಗಿಸಿ ನೋಡಿ, ಖಂಡಿತವಾಗಿಯೂ ಕೂಡ ಒಂದು ಗುಡ್ ಸೊಲ್ಯೂಷನ್ಸ್ ಖಂಡಿತ ಸಿಗುತ್ತೆ. ನೆಕ್ಸ್ಟು ಒಂದು ಮೂರನೇ ಒಂದು ಮೈಂಡ್ ಟ್ರಿಕ್ಸ್ ಏನಂತ ಅಂದರೆ, ಇವಾಗ ಕೆಲವರು ತುಂಬ ಅಟ್ಯಾಚ್ಮೆಂಟ್ ಆಗಿರ್ತಾರೆ, ಬಿಟ್ಟೋಗಿರ್ತಾರೆ, ಏನೋ ಒಂದು ಬ್ರೇಕಪ್ ಆಗಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ನಮಗೆ ಏನೋ ಒಂಥರ ಎಲ್ಲವನ್ನ ಕಳ್ಕೊಂಡ ರೀತಿ ಒಂದು ಫೀಲ್ ಆಗುತ್ತೆ. ಯಾವುದೋ ಬೇಡಪ್ಪ, ಈ ಪ್ರಪಂಚನೇ ಬೇಡ,
ಸೊ ಅನ್ನೋ ರೀತಿ ಒಂದು ಫೀಲ್ ಆಗಿರುತ್ತೆ. ಮನೆಯವರು ಕೂಡ ಹೇಳ್ತಾರೆ, ಸೊ ಇದು ಇಲ್ಲಿಗೆ ಮುಗೀತು, ಇನ್ನು ನಿಮ್ಮ ಪಾಡಿಗೆ ನಿಮ್ಮ ಜೀವನ ಅಂತಲೂ ಕೂಡ ಹೇಳಿರ್ತಾರೆ. ಅವರು ಹೇಳೋವಂಥದ್ದು ಸುಲಭ, ಆದರೆ ಅದನ್ನು ಮನಸ್ಸಿಗೆ ತುಂಬ ತಗೊಂಡು ಅದನ್ನೇ ನೆನಪು ಮಾಡ್ತಾ ಆ ಒಂದು ಸಿಚುವೇಶನ್ನೇ ಕೂಡ ಮಿನಿಟ್ ಹೀಗೇನೆ ಅವ್ರು ಬಿಟ್ಟೋದ್ರು, ಮೈಂಡ್ ನಮಗೆ ಉಲ್ಟಾ ಹೇಳ್ತಾ ಇರುತ್ತೆ. ಸೊ ನಾ ಮೋಸ ಹೋದೆ, ಅವ್ರು ನನಗೆ ಮೋಸ ಮಾಡಿಬಿಟ್ರು, ಸೊ ನನ್ನ ಬಿಟ್ಟು ಹೋಗ್ಬಿಟ್ರು ಅನ್ನೋ ಒಂದು ದುಃಖದಲ್ಲಿ ನಮ್ಮ ಮನಸ್ಸು ಕೀಳ್ಟ್ ಬರ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ಏನು ಮಾಡಬೇಕು, ಇವಾಗ ಒಂದು ಪಂಜರದಲ್ಲಿ ಗಿಳಿನ ಕೂಡ ಹಾಕಿದ್ರೆ ಅದು ಹೇಗೆ ಉಸಿರು ಕಟ್ತಾ ಇರುತ್ತೋ ಅದೇ ರೀತಿ ನಮ್ಮ ಒಂದು ಮನಸ್ಥಿತಿ ಉಸಿರು ಕಟ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು, ನಾನೊಂದು ಪಂಜರದಲ್ಲಿ ಇರ್ತಕ್ಕಂಥ ಗಿಣಿ ಅದನ್ನು ಓಪನ್ ಮಾಡಿ ತುಂಬ ಫ್ರೀ ಆಗಿಬಿಟ್ಟಿದ್ದೀನಿ, ನಾನು ತುಂಬ ಫ್ರೀಡಮ್ಮಲ್ಲಿದ್ದೀನಿ. ಯಾಕಂದರೆ ಅವ್ರದ್ದೊಂದು ಒಂದು ಮೋಸದ ಆ ಒಂದು ಹಿಂಸೆಯಿಂದ, ಜಗತ್ತಿನಿಂದ ನಾನು ಹೊರಗಡೆ ಬಂದಿದ್ದೀನಿ. ಇನ್ನು ನನಗೆ ಫ್ರೀಡಮ್. ಯಾಕಂದರೆ ಅವರ ಒಂದು ಇಕ್ಕಟ್ಟು ಪರಿಸ್ಥಿತಿಯಿಂದ, ಅವರ ಒಂದು ಮೋಸದ ಜಗತ್ತಿನಿಂದ ನನಗೆ ಯಾವುದೇ ರೀತಿ ಒಂದು ಫ್ರೀಡಮ್ ಸಿಗ್ತಾ ಇರಲಿಲ್ಲ. ನನ್ನ ಒಂದು ಭಾವನೆಗಳಿಗೆ ವ್ಯಾಲ್ಯೂ ಇರಲಿಲ್ಲ. ಅಂತಹ ಒಂದು ದುಸ್ಥಿತಿಯ ಸಂದರ್ಭದಲ್ಲಿ ನಾನು ಇವಾಗ ಹೊರಗಡೆ ಬಂದಿದ್ದೀನಿ ಅಂತ ಅಂದರೆ ನಾನು ಫುಲ್ ಫ್ರೀಡಮ್ ಆಗಿದ್ದೀನಿ. ನನ್ನ ಜೀವನದ ಆ ಪ್ರೊಸೆಸ್ ಏನಿದೆ ಅದನ್ನು ಅತ್ಯುತ್ತಮವಾಗಿ ನಾನು ಬಳಸ್ಕೊಳ್ಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಮೈಂಡಲ್ಲಿ ಉಲ್ಟಾ ಯೋಚನೆ ಮಾಡ್ತಾ ಇರುತ್ತೆ. ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ, ನನ್ನ ಬಿಟ್ಟೋಗ್ಬಿಟ್ರು, ನನಗೆ ಮೋಸ ಮಾಡಿದ್ರು ಅಂತ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಸುಪ್ತ ಮನಸ್ಸಿಗೆ, ಸೊ ಅಂಥ ವಂಚಕರಿಂದ ನಾನು ಆಚೆ ಬಂದಿರೋದ್ರಿಂದ, ನಾನು ಪಂಜರದಿಂದ ಹೊರಗಡೆ ಬಂದಿದ್ದೀನಿ, ಆ ಸರೌಂಡಿಂಗಿಂದ ಆಚೆ ಬಂದಿದ್ದೀನಿ, ನನಗೊಂದು ಒಳ್ಳೆ ಲೈಫ್, ಉತ್ತಮವಾದಂತಹ ದಾರಿ ಸಿಕ್ಕಿದೆ, ನಾನು ಫುಲ್ ಫ್ರೀಡಮ್ ಆಗಿದ್ದೀನಿ, ನನ್ನ ಬದುಕನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ಥಾಟ್ ನಿಮಗಿತ್ತು ಅಂದರೆ ಖಂಡಿತವಾಗಿಯೂ ಕೂಡ ಇಂಥ ಸಿಚುವೇಶನ್ನಿಂದ ಈ ಮೈಂಡ್ ಸಣ್ಣ ಒಂದು ಟ್ರಿಕ್ಸಿಂದ ಒಂದು ಒಳ್ಳೆ ರಿಸಲ್ಟ್ನ ನೀವು ನೋಡ್ತೀರಾ. ಹಾಗಾದರೆ ಇನ್ನು ನೆಕ್ಸ್ಟ್ ನಾವು ಕೆಲವೊಂದು ಸಲ ಏನನ್ಸುತ್ತೆ ಗೊತ್ತಾ, ಅಯ್ಯೋ ಏನಕ್ಕಪ್ಪ ಬೆಳಕಾಯಿತು, ಅಯ್ಯೋ ಬೆಳಕಾಗ್ಬಿಡ್ತಾ, ನಾನು ಎದ್ದು ಕ್ಲಾಸಿಗೆ ಹೋಗ್ಬೇಕಾ, ಸ್ಕೂಲಿಗೆ ಹೋಗ್ಬೇಕಾ, ಅಥವಾ ನಾನು ಎದ್ದು ಡ್ಯೂಟಿಗೆ ಹೋಗ್ಬೇಕಾ, ಅಯ್ಯೋ ನಾನು ಅಡುಗೆ ಮಾಡಬೇಕಾ, ಈ ರೀತಿ ಬೆಳಗ್ಗೆ ಆಯಿತು ಅಂದ್ರೇ ನಮಗೆ ಯಾಕಾದರೂ ಬೆಳಗಾಯಿತು, ಇನ್ನು ಹಾಫ್ ಆನ್ ಅವರ್ ಆಗಬಾರ್ದಿತ್ತಾ, ಮಲ್ಕೋಬೇಕಿತ್ತು ಅಂತ ಈ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನನ್ನ ಒಂದು ಮೈಂಡ್ ಟ್ರಿಕ್ ಏನಂತ ಅಂದರೆ, ಹಿಂದಿನ ದಿನನೇ ಒಂದು ಒಳ್ಳೆ ಪಾಸಿಟಿವ್ ಥಾಟ್ಸಲ್ಲಿ ನಾವು ಮಲ್ಕೊಳ್ಬೇಕು. ನಾವು ಬೆಳಗ್ಗೆ ಬೇಗನೆ ಎದ್ದೇಳ್ತೀವಿ. ಇವಾಗ ಬೆಳಗ್ಗೆ ಸೂರ್ಯೋದಯ ಹೇಗೆಲ್ಲ ನಮ್ಮ ಇಡೀ ಯೂನಿವರ್ಸ್ಗೆ ಒಂದು ಒಳ್ಳೆ ರೀತಿ ಬೆಳಕನ್ನು ಕೊಡ್ತಾ ಇದೆ, ಅದೇ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಎಕ್ಸಸೈಸ್ ಮಾಡ್ತೀವ, ಮೆಡಿಟೇಷನ್ ಮಾಡ್ತೀವ, ಅಥವಾ ಒಂದು ಸೂರ್ಯ ಆರಾಧನೆ ಮಾಡ್ತೀವ, ಅದೇ ರೀತಿ ಮಾಡಬೇಕಾದ್ರೆ ಈ ಪ್ರಪಂಚಕ್ಕೆ, ಈ ವಿಶ್ವಕ್ಕೆ ಹೇಗೆ ಈ ಸೂರ್ಯೋದಯ ಆಗ್ತಾ ಇದೆ, ಅದೇ ರೀತಿ ನನ್ನಲ್ಲಿ ಒಂದು ಈ ದೇಶಕ್ಕೆ ಅಥವಾ ನನ್ನ ಒಂದು ಬದುಕಿಗೆ ನನ್ನ ಮನಸ್ಸಿನ ಭಾವನೆಗಳು ಉದಯವಾಗ್ತವೆ. ಹೇಗೆ ಈ ಸೂರ್ಯೋದಯ ಆಗ್ತಾ ಇದೆ ಅದೇ ರೀತಿ ನನ್ನ ಕೆಲಸಗಳು ಉಜ್ವಲ ಆಗುತ್ತೆ. ಸಾಕಷ್ಟು ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ಒಂದು ಒಳ್ಳೆ ರೀತಿ ಈ ಭವಿಷ್ಯಕ್ಕೆ, ನನ್ನ ಜೀವನಕ್ಕೆ, ಸಾಕಷ್ಟು ಜನಕ್ಕೆ ನಾನು ಉಜ್ವಲ ಆಗ್ತೇನೆ, ಉದಯ ಆಗ್ತೇನೆ ಅಂತ ಹೇಳಿ ಒಂದು ಪಾಸಿಟಿವ್ ವಿಜುವಲೇಷನ್ನ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಎರಡು ಬೆನಿಫಿಟ್. ಏನಂತಂದರೆ, ನೀವು ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಒಂದು ಬೆನಿಫಿಟ್ ಆಯಿತು ಅಂತಂದರೆ, ನೀವು ಪಾಸಿಟಿವ್ ಆಗಿ ಒಂದು ಒಳ್ಳೆ ಹಾರ್ಮೋನಿಂದ ನೀವು ಆ ಪಾಸಿಟಿವ್ ಥಾಟ್ಸ್ನ ಮಾತಾಡಿರ್ತೀರ. ಎಂಡ್ ಆಫ್ ದಿ ಡೇ ನೀವು ಒಂದು ತುಂಬಾ ಹ್ಯಾಪಿಯಾಗಿರ್ತೀರ. ಸೊ ನೆಕ್ಸ್ಟ್ ಏನಂತ ಅಂದರೆ, ಲೈಫಲ್ಲಿ ಕೆಲವೊಂದು ಹಳೆ ಹ್ಯಾಪಿಯಾಗಿರೋದಕ್ಕೆ ಹಳೆ ಮೂಮೆಂಟ್ನ ನೆನಪು ಮಾಡಿಕೊಂಡು ನಾವು ಖುಷಿ ಪಡ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ಮನಸ್ಸು ಭಾರ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು ಎಲ್ರಿಗೂ ಕೂಡ ಆಗಿರುತ್ತೆ. ನಾನು ಹಿಂದೆ ಎಷ್ಟು ಚೆನ್ನಾಗಿದ್ದೆ, 10 years ಬ್ಯಾಕ್ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಎಷ್ಟು ಖುಷಿಯಾಗಿದ್ದೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ. ಸೊ ನಾನು ಹೈಸ್ಕೂಲಿಗೆ ಹೋದಾಗೆಲ್ಲ ಎಷ್ಟು ಹುಡುಗಾಟ ಆಡಿಕೊಂಡು, ತುಂಟಾಟ ಆಡಿಕೊಂಡು ಎಷ್ಟು ಚೆನ್ನಾಗಿರ್ತಿದ್ದೆ. ಅಂಥದ್ದೊಂದು ಸಿಚುವೇಶನ್ಸ್ ನಾನು ಮರುಕಳಿಸ್ಬೇಕು ಅನ್ನೋದನ್ನು, ಹ್ಯಾಪಿ ಮೂಮೆಂಟ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಗುಡ್ ವೈಬ್, ಒಂದು ಮೈಂಡ್ ಟ್ರಿಕ್ ಆಗುತ್ತೆ. ಹೇಗೆ ಗೊತ್ತಾ, ಇವಾಗ ಹೇಗೆ ಚಿಕ್ಕ ಮಗು ಇದ್ದಾಗ ಮಗು ಮಲ್ಕೊಂಡು ಏನು ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿರಲ್ಲ, ಅಷ್ಟು ಮುಗ್ಧವಾಗಿ ಒಂದು ಒಳ್ಳೆ ರೀತಿ ಗಾಢವಾಗಿ ನಿದ್ರೆಗೆ ಹೋಗಿರುತ್ತೆ. ಆ ಒಂದು ವಿಜುವಲೇಷನ್ನ ನೆನಪು ಮಾಡಿಕೊಂಡು ನೀವು ಹ್ಯಾಪಿಯಾಗಿ ಇರೋದ್ರಿಂದ ಆ ಒಂದು ಹಳೆ ಮೂಮೆಂಟ್ನ ನೀವು ರಿಕವರ್ ಮಾಡ್ಕೋಬೋದು. ಯಾಕೆಂದರೆ ಇದಕ್ಕೇನು ಕಷ್ಟ ಆಗಲ್ಲ. ಯಾಕಂದರೆ ಹಿಂದೆ ನಾವು ಯಾವ ರೀತಿ ವಿಜುವಲೇಷನ್ಸ್ ಖುಷಿಯಿಂದ ಇದ್ವಿ ಅನ್ನೋದು ನೆನ್ಕೊಂಡ್ರೇ ನಮಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಹ್ಯಾಪಿಯಾಗಿರೋದಕ್ಕೆ ಪ್ರತಿ ಮೂಮೆಂಟು ಅಯ್ಯೋ ನನಗೆ ಬೇಜಾರಾಗ್ತಾ ಇದೆ ಅಂತ ಅಂದಾಗ ನಿಮ್ಮ ಹಳೆ ನೆನಪುಗಳು, ಚಿಕ್ಕ ವಯಸ್ಸದ ನೆನಪುಗಳನ್ನೆಲ್ಲ ನೆನಪು ಮಾಡಿಕೊಂಡು ನೀವು ಆ ರೀತಿ ಇರಲಿಕ್ಕೆ ವಿಜುವಲೇಷನ್ಸ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಮೈಂಡ್ ಟ್ರಿಕ್ ಆಗುತ್ತೆ ಈ ಮನಸ್ಸಿನ ನೋವಿಂದ ಆಚೆ ಬರಲಿಕ್ಕೆ. ಇನ್ನು ಲಾಸ್ಟ್ ಒನ್ ಬಂತು ಅಂತ ಅಂದರೆ, ನಾವು ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಕೋಪ ಮಾಡ್ಕೊಳ್ತೀವಿ, ಅಳ್ತಾ ಇರ್ತೀವಿ, ಭಯ ಪಡ್ತಾ ಇರ್ತೀವಿ, ಅವ್ರ ಮೇಲೆ ಪ್ರೀತಿ ಇರುತ್ತೆ, ಇದ್ರೂ ಕೂಡ ರೇಗಾಡ್ತಾ ಇರ್ತೀವಿ, ಸಿಟ್ಟು ಮಾಡ್ಕೊಳ್ತೀವಿ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ, ಹರಿಯೋ ನೀರು ಥರ ನಮ್ಮ ಭಾವನೆಗಳು, ಕೆಟ್ಟದ್ದು ಒಳ್ಳೆಯದು, ನಮಗೆ ಏನು ನೆಗೆಟಿವಿಟಿ ಇರುತ್ತೆ ಅದನ್ನೆಲ್ಲ ಒಂದು ಹರಿಯೋ ನೀರು ಥರ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿ ನಾವು ಬದುಕಬೇಕು. ಯಾಕಂತಂದರೆ ನಾವು ಹರಿಯೋ ನೀರ ಹತ್ರ ಹೋಗ್ಬಿಟ್ಟು ಅದನ್ನು ಅಡ್ಡೆ ಹಾಕಿದ್ರೆ ಮತ್ತೆ ಅದನ್ನು ಕೊಳಕನ್ನು ನಾವೇ ತುಂಬಿದ ಹಾಗಾಗುತ್ತೆ. ಈಗ ಹೇಗೆ ಫ್ರೆಶ್
ಫ್ರೆಶ್ ಆಗಿ ಹರಿತಾ ಇರೋ ನೀರು ಒಂದು ಎಷ್ಟು ಅದ್ಭುತವಾಗಿರುತ್ತೆ, ಅದೇ ರೀತಿ ಹಳೆವನ್ನೆಲ್ಲವೂ ಕೂಡ ನಿಮ್ಮ ವಿಜುವಲೇಷನ್ ಮಾಡ್ಕೊಳ್ಬೇಕು. ಇವಾಗ ನಾವು ಎಕ್ಸ್ಪೈರ್ ಆಗಿರ್ತಕ್ಕಂಥ ಊಟನೇ ತಿನ್ನಲ್ಲ ಅಂದಮೇಲೆ ಹಳೆ ಭಾವನೆಗಳನ್ನ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ ರೀ. ಸೊ ಹಾಗಾಗಿ ಲೈಫಲ್ಲಿ ನಮ್ಮ ಹಳೆ ಭಾವನೆಗಳಾಗಿರ್ಬೋದು, ಕೆಟ್ಟ ಇನ್ಸಿಡೆಂಟ್ ಆಗಿರ್ಬೋದು, ಕೋಪ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಹರಿಯೋ ನೀರು ಥರ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿ ನೀವು ವಿಜುವಲೇಷನ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಏನಾದರೂ ಒಂದು ವಸ್ತು ಕೆಟ್ಟೋಗಿರೋದು ಅಥವಾ ಹಾಳೋಗಿರೋದು ಅಥವಾ ಏನೋ ಒಂದು ಅದು ಡೆಡ್ ಆಗಿರೋದನ್ನ ನಾವು ಮನೇಲೇ ಇಟ್ಕೊಳ್ಳಲ್ಲ, ಬಿಸಾಡ್ಬಿಡ್ತೀವಿ. ಅಂದಮೇಲೆ ನಮಗೆ ಆಗೋಗಿರ್ತಕ್ಕಂತಹ ಕೆಟ್ಟ ಕೆಟ್ಟ ಭಾವನೆಗಳು, ಆಲೋಚನೆಗಳನ್ನ ಇಟ್ಕೊಂಡು ಲೈಫಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಕಣ್ಣ ಮುಚ್ಕೊಂಡು ಹರಿಯೋ ನೀರು ಥರ ನಾವು ಯಾವಾಗಲೂ ಕೂಡ ಲೈಫಲ್ಲಿ ಫ್ರೆಶ್ ಆಗಿರಬೇಕು. ಒಳ್ಳೊಳ್ಳೆ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಆಲೋಚನೆಗಳನ್ನ ನಾವು ತುಂಬಿಕೊಂಡಿರಬೇಕು. ಹಾಗೆ ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ಕೋಪಗಳು, ಕೆಟ್ಟ ಕೆಟ್ಟ ಅನುಭವಗಳು ಕೂಡ ಎಲ್ಲ ಹರಿಯೋ ನೀರು ಥರ ಹೋಗ್ತಾ ಇದೆ ಅನ್ನೋ ಥರ ಒಂದು ಮೈಂಡ್ ಟ್ರಿಕ್ನ ಕೊಡಿ. ಖಂಡಿತವಾಗಿ ಕೂಡ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ದ್ವಂದ್ವ ಪರಿಸ್ಥಿತಿಯಿಂದ, ಒಂದು ಒಳ್ಳೆ ಸ್ಟ್ರೆಸ್ ಫೀಲಿಂದ ನೀವೊಂದು ಮುಕ್ತ ಜೀವನವನ್ನು ಕಾಣ್ತೀರಾ. ಈ 6 ಟ್ರಿಕ್ಸನ್ನು ನೀವು ಉಪಯೋಗಿಸಿದ್ದೆ ಆದರೆ ಇನ್ಸ್ಟ್ಯಾಂಟ್ಲಿ ನಿಮಗೆ ಒಂದು ಒಳ್ಳೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೆ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.